ಹಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ನೀತು ಬ್ಲಾಗಲ್ಲಿ ವಾಲ್ ಟ್ರಿಮ್ಸ್ ಬಗ್ಗೆ ಹೇಳ್ತೀನಿ. ಏನು ಅಂದರೆ ಈಗ ಏನು ಅಂದರೆ ಇದು ತುಂಬ ಅಂದರೆ ಎಲ್ಲರ ಮನೆಯಲ್ಲೂ ಟ್ರೆಂಡ್. ಇದು ಎಲ್ಲರೂ ಹಾಕಿಸ್ತಾರೆ ಮನೆಗೆ. ಗೋಡೆಗೆ ಸ್ಲಿಮ್ಮಾಗೆ ಒಂದು ಕೋಲ್ ಥರ ಬರುತ್ತೆ. ಅದು ತೆಳ್ಳನೂ ಇರುತ್ತೆ, ಈ ಥರ ಇರುತ್ತೆ ನೋಡಿ, ಈ ಥರ ಇರುತ್ತೆ. ಇದನ್ನು ಏನು ಮಾಡಬೇಕು ಅಂದರೆ ಕಟ್ ಮಾಡಿ ಶೇಪ್ ತೊಗೊಂಡು ಅದಕ್ಕೆ ಮಾರ್ಕೆಲ್ಲ ಮಾಡಿ ಅದನ್ನು ಗಮ್ ಹಾಕಿ ಮತ್ತು ಚಿಕ್ಕ ಚಿಕ್ಕ ಕಬ್ಬಣ ಬರುತ್ತಲ್ಲ ಅದನ್ನು ಹಾಕಿ ಕೂರಿಸ್ತಾರೆ. ಇದಕ್ಕೆ ನಾವು ನಮ್ಮ ಮನೆ ಹತ್ರ ಇರೋರಿಗೆ ಕರೆಸಿದ್ವಿ. ಅವರು ನನಗೆ ಒಂದಿನದ ಕೂಲಿ ಅಂದರೆ ಒಂದಿನ ಅಂದರೆ ಬೆಳಿಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೂ ಒಂದಿನದ ಕೂಲಿ. ಇದು 2 ದಿನ ಆದರೆ 2 ದಿನದ ಕೂಲಿ ಆ ಥರ ಕೊಡಬೇಕಾಗತ್ತೆ. ಆ ಥರ ಮಾತಾಡ್ಕೊಂಡು ಕರ್ಕೊಂಡು ಬಂದಿದ್ವಿ. ಅವ್ರು ನಮಗೆ ಅಂದರೆ ಏನೇನು ಮೆಟೀರಿಯಲ್ ಅಂದರೆ ಏನೇನು ಇದಕ್ಕೆ ಬೇಕೋ ಎಲ್ಲ ನಾವೇ ತೊಗೊಂಡು ಬಂದಿದ್ವಿ. ಹಾಗಾಗಿ ನನಗೆ ಗೊತ್ತು ಇದ್ರ ರೈಟು. ಇದು ದೊಡ್ಡ ಪೀಸ್ ಇರೋದು 220 ರೂಪಾಯಿ, ಚಿಕ್ಕ ಪೀಸ್ ಇರೋದು 200 ರೂಪಾಯಿ. ಈ ಥರ ನನಗೆ ಎಷ್ಟು ಟೋಟಲ್ 45 ಪೀಸ್ ಬೇಕಿತ್ತು. 46 ಪೀಸ್ ಅನಿಸುತ್ತೆ. ಅದು 23, ದೊಡ್ಡದು 23, ಚಿಕ್ಕದು 23 ಪೀಸ್ ಬೇಕಿತ್ತು. ಅದಕ್ಕೆ ಗಮ್ ಬರುತ್ತೆ ಒಂದು, ಆ ಗಮ್ಮು. ಆಮೇಲೆ ಚಿಕ್ಕ ಚಿಕ್ಕ ಇದು ಬರುತ್ತೆ, ಕಬ್ಬಣ ಅಂದರೆ ಏನಂತಾರೆ, ಮಳೆ ಬರುತ್ತೆ, ಚಿಕ್ಕ ಚಿಕ್ಕ ಮಳೆ ಬರುತ್ತೆ. ಅದೊಂದು ಸ್ವಲ್ಪ ಒಂದು 150-200 ಗ್ರಾಮ್ ಅದು ಎಲ್ಲ ಇಟ್ಕೊಂಡಿರಬೇಕು. ಈ ಥರ ಪೀಸ್ ಮಾಡ್ಕೊಂಡು ಮಾರ್ಕೆಲ್ಲ ತೊಗೊಂಬಂದಿರ್ತಾರೆ. ಅಂದರೆ ಕಷ್ಟನೇ ಇದು, ಹೇಳ್ಕೊಳ್ಳೋಷ್ಟು ಸುಲಭ ಏನಿರಲ್ಲ. ನೋಡೋಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಸುಲಭ ಅಂತ ಅನಿಸುತ್ತೆ, ಆದರೆ ನಿಜ ಹಾಕೋಕ್ಕೆ ಸಿಕ್ಕಾಪಟ್ಟೆ ಟೈಮು ಹಿಡಿಯುತ್ತೆ, ಆಮೇಲೆ ಕೆಲಸನೂ ಹಿಡಿಯುತ್ತೆ. ಫಸ್ಟ್ ಮಾರ್ಕಿಂಗು, ಆಮೇಲೆ ಕಟ್ಟಿಂಗು, ಆಮೇಲೆ ಕೂರಿಸ್ಬೇಕು, ಆಮೇಲೆ ಮಳೆ ಹೊಡಿಬೇಕು, ಮತ್ತು ಅದನ್ನು ಇದು ಮಾಡಬೇಕು, ಮಳೆ ತೆಗಿಬೇಕಾಗತ್ತೆ ಒಂದೊಂದು ಸೈಡು. ಅಂದರೆ ಕೆಲಸ ತುಂಬ ಹಿಡಿಯುತ್ತೆ. ಸರಿ ಅಂತ ಹೇಳಿ ನಮ್ಮದು ಹಾಲೇನು ಯಾವಾಗಲೂ ಅನ್ನಿಸ್ತಿತ್ತು ನನಗೆ ಪ್ಲೈನ್ ಅನ್ನಿಸ್ತಿತ್ತು ಹಾಲು. ಆಮೇಲೆ ಹಾಲು ಕೂಡ ಚಿಕ್ಕದು ಅನ್ನಿಸ್ತಾ ಇತ್ತು, ತುಂಬ ಚಿಕ್ಕದಿದೆ ಅಲ್ವಾ ಹಾಲು ಅಂತ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ದು, ಇದು ತೊಗೊಂಬಂದು ಎಲ್ಲ ಕೊಟ್ವಿ ನಾವೇ. ಇದಕ್ಕೆ ರೇಟ್ ನನಗೆ ಎಷ್ಟು ಖರ್ಚಾಗಿರ್ಬೋದು ಅಂದರೆ ಕೆಲಸದವ್ರಿಗೆ 4,000 ಅಂದ್ಕೊಳ್ಳಿ. ಆಮೇಲೆ ಇದು ತೊಗೊಂಡು ಬರೋಕ್ಕೆ 8,000 ಚಿಲ್ಲರೆ ಏನೋ ಆಗಿರಬೇಕು. ಟೋಟಲಾಗಿ ನನಗೆ 12 ಚಿಲ್ಲರೆ ಟೋಟಲ್ ಖರ್ಚು ಬಂದಿರೋದು ಬರೀ ಇದಕ್ಕೆ ವಾಲ್ಗೆ. ಅಂದರೆ ವಾಲಿಗೆ ಒಂದೇ ಸೈಡ್ ವಾಲಲ್ಲ, 3 ಸೈಡ್ ವಾಲಿಗೂ ಹಾಕ್ಸಿರೋದು. ಹಾಗಾಗಿ 2 ದಿನದ ಮಜೂರಿ ಇತ್ತಲ್ವ, ಹಾಗಾಗಿ 2 ದಿನದ ಮಜೂರಿ 4,000 ತೊಗೊಂಡಿದ್ದಾರೆ. ಆಮೇಲೆ ಇದು ಕೆಲಸ ಇದೆಯಲ್ವ, ಆ ಕೆಲಸದಲ್ಲ, ಮೆಟೀರಿಯಲ್ ನಾವೇ ಹೋಗಿ ತೊಗೊಂಡು ಬಂದಿದ್ದಲ್ವ, ಹಾಗಾಗಿ ಇನ್ನೂ ಕಮ್ಮಿನೂ ಮಾಡ್ಕೊಡ್ಬೋದು. ರೀಸನ್ ಅಂದರೆ ಇಷ್ಟೇ ಅಂತ ಇರುತ್ತೆ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ತೊಗೋಬೋದು. ಯಾಕಂದರೆ ತುಂಬ ತೊಗೊಳ್ತೀವಿ ಅಂದಾಗ ಅವ್ರು ಸ್ವಲ್ಪ ಕಮ್ಮಿ ಹಾಕ್ಕೊಡ್ತಾರೆ. ಟೋಟಲ್ ನಂಗೆ 8,000 ರೂಪಾಯಿ ಬಿದ್ದಿತ್ತು ಅನಿಸುತ್ತೆ ಎಲ್ಲ ಸೇರಿಸಿ. ಆಮೇಲೆ ಮತ್ತೆ ಏನಾದರೂ ಕಮ್ಮಿ ಬಿದ್ದರೆ ತೊಗೊಂಡು ಬರೋದೆಲ್ಲ ಇತ್ತು. ಆಮೇಲೆ ಬಂದರು ಕೆಲಸಕ್ಕೆ, ತುಂಬ ಕೆಲಸ ಹಿಡಿತು ಇದು. ಆದರೆ ಲಾಸ್ಟಿಗೆ ಏನು ಅನಿಸುತ್ತೆ ಅಂದರೆ ಮನೆ ಒಂಥರ ತುಂಬ ನೀಟಾಗಿ ಕಾಣಿಸುತ್ತೆ. ಹಾಲು ಚಿಕ್ಕದಿದ್ದರೆ ಹಾಲು ತುಂಬ ದೊಡ್ಡದು ಕಾಣಿಸುತ್ತೆ, ಅಂದರೆ ಸ್ವಲ್ಪ ಜಾಗ ದೊಡ್ಡದಿದೆಯೇನೋ ಅಂತ ಅನಿಸುತ್ತೆ. ಆ ಥರ ಕೆಲಸ ನೀಟಾಗಿ ಮಾಡಿಕೊಟ್ರು. ಅಂದರೆ ಕೆಲಸ ಅಂತೂ ತುಂಬ ಹೊತ್ತು ಹಿಡಿಯುತ್ತೆ. ನಮ್ಮ ಸ್ನೋಕಿ ಏನು ಮಾಡ್ತಾಯಿದ್ಲು ಅಂದರೆ, ಅವ್ರು ಕೆಲಸ ಮಾಡ್ತಿದ್ರೆ ನಾನು ನೋಡ್ಕೊಂಡು ಕೂರೋದು ಅವ್ರ ಕೆಲಸಕ್ಕೆ. ಈ ಥರ ನೋಡಿ, ಈ ಥರ ನಾನು ಫಸ್ಟು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಇದು ತೊಗೊಂಡ್ಬಿಟ್ಟು ಹುಡ್ಡಿಂದು ಇದು ಕಡ್ಡಿ ಥರ ಇರ್ತಾರೆ, ತೊಗೊಂಡು ಅದಕ್ಕೆ ಗಮ್ಮು, ಅದಕ್ಕೊಂದು ಮಳೆ ಹೊಡೆದು ಮಾರ್ಕ್ ಮಾಡ್ಕೊಂಡಿರ್ತಾರೆ. ಇಲ್ಲೇನು ನೀವು ನೋಡ್ತಿದ್ದೀರೋ ಅಲ್ಲಿ ಫಸ್ಟೇ ಮಾರ್ಕ್ ಮಾಡ್ಕೊಂಡಿದ್ದಾರೆ ಅವರು. ಅಲ್ಲಿ ಮಳೆ ಹೊಡೆದು ಅದು ಅಂಟಿಸಿ ಮತ್ತೆ ಏನು ಮಾಡ್ತಾರೆ ಅಂದರೆ, ಅದು ತುಂಬ ಮಳೆ ಹಾಕಿರ್ತಾರಲ್ವ, ಆ ಮಳೆ ಬೇಡ ಅಂತ ಹೇಳಿದರೆ ತೆಗಿತಾರೆ. ಬೇಕು ಅಂದರೆ ಒಂದು ಸ್ವಲ್ಪ ಬಿಟ್ಟಿರ್ತಾರೆ ಮಳೆ ಒಳಗೆ ಹಾಕಿ. ಆ ಥರ ಚಿಕ್ಕ ಚಿಕ್ಕ ಮಳೆ ಅದು. ಈ ಥರ ಇತ್ತು ನಮ್ಮ ಮನೆಯದು ಕೆಲಸ. ಆದರೆ ಏನು ಅಂದರೆ ಲಾಸ್ಟಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಿಮಗೆ ತೋರಿಸಿ ಮುಂದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಏನು ಅಂದರೆ ಕೆಲಸ ಆಗಿದ್ಮೇಲೆ ಇದೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕೆಲಸ ಹಿಡಿಯತ್ತಪ್ಪ, ತುಂಬಾ ಕೆಲಸ ಹಿಡಿಯತ್ತೆ. ಎಲ್ಲ ನೀಟ್ ಮಾಡಬೇಕು. ಇದು ನೋಡೋಕ್ಕೆ ನಮಗೆ ಏನು ಅನಿಸುತ್ತೆ ಅಂದರೆ ಗಟ್ಟಿ ಇದೆ ಅನಿಸುತ್ತೆ, ತುಂಬ ಗಟ್ಟಿ ಇರಲ್ಲ, ತೆಳ್ಳನೇ ಇರುತ್ತೆ. ತುಂಬ ಹೇಳ್ಕೊಳ್ಳೋಷ್ಟು ಗಟ್ಟಿ ಇರಲ್ಲ ಇದು. ಅಂದರೆ ಮುರಿದೋಗ್ಬಿಡುತ್ತೆ, ಹಿಂಗೆ ಮಾಡಿದ್ರೆ ಸಾಕು ಮುರಿದೋಗುತ್ತೆ, ಆ ಥರ ಇರುತ್ತೆ. ಏನು ಪೇಪರು ಮತ್ತು ಗಮ್ ಹಾಕಿ ಮಿಕ್ಸ್ ಮಾಡಿ ಇದು ಮಾಡಿರ್ತಾರೆ ಅನಿಸುತ್ತೆ, ಆ ಥರ. ಆಮೇಲೆ ಇದಕ್ಕೆ ಇನ್ನೂ ಕೂಡ ನಾವು
ಯಾವ ಕಲರ್ ಹೊಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಹಾಲ್ಗೆ. ವೈಟ್ ತಪ್ಪಿದರೆ ಕ್ರೀಮ್ ಕಲರ್ ಹಾಕ್ಸೋಣ ಅಂತ ಇದ್ದೀವಿ. ಆದರೆ ನೋಡಬೇಕು ಮುಂದಕ್ಕೆ, ಕ್ರೀಮಾ ಇಲ್ಲ ವೈಟಾ ಎರಡರಲ್ಲಿ ಯಾವ ಮ್ಯಾಚ್ ಆಗುತ್ತೆ, ಇಲ್ಲ ಬೇರೆ ಕಲರ ನೋಡಬೇಕು. ಈ ಕೆಲಸ ಆದಾಗ ಏನಾಗುತ್ತೆ ಅಂದರೆ ಮತ್ತೆ ಅಲ್ಲಲ್ಲೇ ಇದಿರುತ್ತೆ, ಏನು ಹೇಳ್ತಾರೆ ಅದಕ್ಕೆ, ಅಂದರೆ ಮಾರ್ಕಿಂಗ್ ಎಲ್ಲ ಮಾಡ್ಕೊಂಡಿರ್ತಾರಲ್ಲ, ಮಾರ್ಕಿಂಗ್ ಗೀರೆಲ್ಲ ಹಾಗಾಗೆ ಇರುತ್ತೆ, ಪೈಂಟ್ ಮಾಡಿಸ್ಲೇಬೇಕು. ಈ ಥರ ಮಾಡಿದ ಮೇಲೆ ನಾವು ಯಾವ ರೀತಿ ಆದರೂ ಪೈಂಟ್ ಮಾಡಿಸ್ಬೋದು, ಒಳಗೆ ವಾಲ್ಪೇಪರ್ ಆದರೂ ಕೂರಿಸ್ಬೋದು, ನಮಗೆ ಇಷ್ಟ ಬಂದಂಗೆ ಮಾಡ್ಬೋದು. ನಮಗಿಷ್ಟ ಹೆಂಗೆ ಅನಿಸುತ್ತೋ ಆ ಥರ ಮಾಡ್ಬೋದು. ಲಾಸ್ಟ್ ಫಿನಿಶಿಂಗ್ ಹೇಗೆ ಬಂತು ಅಂದರೆ ನಮ್ಮ ಮನೇಲಿ ಹೀಗೆ ಬಂತು. ಲಾಸ್ಟ್ ಫಿನಿಶಿಂಗು ಈ ಥರ ಬಂತು. ಲಾಸ್ಟಲ್ಲಿ ಅಂದರೆ ಎಲ್ಲ ಮುಗಿದಾಗ ಇನ್ನೂ ಕೆಲಸ ನಡೀತಾ ಇತ್ತು. ನಾನು ಕೆಲಸ ನಡಿಬೇಕಾದ್ರೆ ಇದು ಮಾಡಿದ್ದು, ಇಷ್ಟು ಕೆಲಸ ನಡೀತಾ ಇತ್ತು. ಈ ಕಡೆ ಸೈಡು ಈ ಕಡೆ ಎಲ್ಲ ಹಾಕ್ತಿದ್ರಲ್ವ, ಹಾಗಾಗಿ ಕೆಲಸ ನಡೀತಾ ಇತ್ತು. ಲಾಸ್ಟ್ ಫಿನಿಶಿಂಗ್ ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಬಂತು ಒಂದು ರೀತಿ. ಅಂದರೆ ನೋಡೋಕ್ಕೊಂದು ಸ್ವಲ್ಪ ಹಾಲು ದೊಡ್ಡದ ರೀತಿ ಕಾಣಿಸುತ್ತೆ. ಇನ್ನು ಪೈಂಟೆಲ್ಲ ಆದಾಗ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು. ಇನ್ನು ಪೈಂಟ್ ಮಾಡಿಲ್ಲ, ಬರೀ ಕೆಲಸ ಮಾಡಿ ಹೋಗಿದ್ದಾರೆ. ಆ ಕೆಲಸ ನೋಡಿದ್ದೀವಿ ಅಷ್ಟೇ. ಲಾಸ್ಟಿಗೆ ನೋಡಬೇಕು ಅದು ಹೇಗೆ ಬರುತ್ತೆ, ಯಾವ ರೀತಿ ಪೈಂಟೆಲ್ಲ ಆದಾಗ ಯಾವ ರೀತಿ ಕಾಣಿಸುತ್ತೆ, ಆಮೇಲೆ ವಾಲ್ಪೇಪರ್ ಕೂರಿಸಿದಾಗ ಹೇಗೆ ಕಾಣಿಸುತ್ತೆ ಅಂತ ಎಲ್ಲ ನೋಡಬೇಕು. ಅಂದರೆ ನಮ್ಮ ಮನೇಲಿ ಸಾಮಾನು ಇರೋದ್ರಿಂದ ಎಲ್ಲ ಮುಚ್ಚಿಬಿಟ್ಟಿದ್ದೀನಲ್ಲ, ಮುಚ್ಚಿದ ಥರ ಕಾಣಿಸುತ್ತೆ. ಫುಲ್ಲು ಯಾವತ್ತಾರು ನಿಮಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ನಾನು ತೆಗ್ದಾಗ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಬಂದಿದೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಬಂದಿದೆ, ಒಂಥರ ಖುಷಿ ಆಗುತ್ತೆ. ಒಂಥರ ಹಾಲು ದೊಡ್ಡದ ಥರ ಕಾಣಿಸುತ್ತೆ, ಖುಷಿ ಆಗುತ್ತೆ. ಈ ಥರ ಮಾಡಬೇಕು ಅಂದರೆ ಒಂದು 15 ಮತ್ತು 15 ಪ್ಲಸ್ 15 ಉದ್ದ ಅಗಲ, 15 ಅಗಲ, ಒಂದು 13 ತಪ್ಪಿದ 15 ಅಗಲ ಇದ್ದರೆ ನಮಗೆ ಟೋಟಲಾಗಿ ಖರ್ಚು ಎಷ್ಟಾಗುತ್ತೆ ಅಂದರೆ ಕೂಲಿ ಎಲ್ಲ ಸೇರಿ ತೊಗೊಂಡು ಬರೋದೆಲ್ಲ ಸೇರಿಸಿ ಒಂದು 13,000 ರೂಪಾಯಿ ಕೆಲಸ ಮುಗಿಯುತ್ತೆ. ಬೆಂಗಳೂರಿಗೆ ಕೆಲಸಕ್ಕೆ 13,000ರಿಂದ 14,000 ಬೇಕೇ ಬೇಕು. ಹೇಗಿತ್ತು ಕಮೆಂಟ್ ಮಾಡಿ ಹೇಳಿ. ಮತ್ತೊಂದು ಸತಿ ಮತ್ತೆ ಸಿಗೋಣ. ಬಾಯ್ ಬಾಯ್.